ಇನ್ನು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಮಸೂದೆಯನ್ನು ಪಾಸ್ ಮಾಡಿಕೊಳ್ಳಲಾಗಿದೆ. ಸರ್ಕಾರ ಮಂಡಿಸಿದ ಮಸೂದೆಗೆ ವಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದವು. ಸದನದಲ್ಲಿ ಗದ್ದಲವೇ ಏರ್ಪಡಿತು. ವಿಧೇಯಕದ ಪ್ರತಿಗಳನ್ನು ಹರಿದು ಹಾಕಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ವಿಪಕ್ಷಗಳ ವಿರೋಧ ಹೆಚ್ಚಾಗ್ತಿದ್ದ ಹಾಗೆ ಗದ್ದಲದ ನಡುವೆಯೇ ಮಸೂದೆಯನ್ನು ಸರ್ಕಾರ ಅಂಗೀಕಾರ ಮಾಡಿತು. ಮೊದಲು ವಿಧೇಯಕದ ಬಗ್ಗೆ ಗೃಹ ಸಚಿವರು ವಿವರಣೆಯನ್ನು ಕೊಡ್ತಾ, ಸಾಮಾಜಿಕ ರಾಜಕೀಯ ಸಭೆಗಳಲ್ಲಿ ಆಡುವ ದ್ವೇಷದ ಮಾತುಗಳು ಮತ್ತೊಂದು ಸಮುದಾಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ದ್ವೇಷ ಭಾಷಣ ಮಾಡುವ ವ್ಯಕ್ತಿಗಳಿಗೆ ಎಷ್ಟು ದಿನ ನಿರ್ಬಂಧ ಹೇರಲು ಸಾಧ್ಯ, ಹೀಗಾಗಿ ಕಾನೂನು ತರಲಾಗಿದೆ ಅಂತ ವಿವರಿಸಿದರು. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ರಾಜಕೀಯ ದ್ವೇಷ ತೀರಿಸಿಕೊಳ್ಳಲು ಇದನ್ನ ಬಳಕೆ ಮಾಡುವಂತಹ ಅವಕಾಶ ಸಿಕ್ಕಂತಾಗಿದೆ. ಪೊಲೀಸರು ಹಿಟ್ಲರ್ಗಳಾಗುವ ಅವಕಾಶ ಇದೆ. ಬಿಜೆಪಿ ಸದಸ್ಯರ ಆಕ್ಷೇಪಕ್ಕೆ ಈ ಕಡೆಗೆ ಬೈರತಿ ಸುರೇಶ್ ಅವರು ಕೂಡ ಕಿಡಿಕಾರಿದ್ರು. ಕರಾವಳಿಯಲ್ಲಿ ಬೆಂಕಿ ಹಾಕಿ ಇಲ್ಲೂ ಬೆಂಕಿ ಹಾಕ್ತಿದ್ದಾರೆ ಅಂದ್ರು. ಇದರಿಂದ ಬಿಜೆಪಿ ಮತ್ತಷ್ಟು ಕೆರಳಿತು. ಏಕಾಏಕಿ ಸದನದ ಬಾವಿಗಿಳಿದ್ರು. ಇದರಿಂದ ವಿಪಕ್ಷಗಳು ಉಳಿದಂತಹ ಸದಸ್ಯರು ಕೂಡ ಗೊಂದಲ ಆಯಿತು. ಕೊನೆಗೆ ಗದ್ದಲ ಹೆಚ್ಚಾಯಿತು. ಗದ್ದಲದ ನಡುವೆಯೇ ವಿಧೇಯಕ ಪಾಸು ಆಯಿತು. ಅಶೋಕ್ ಸೇರಿ ಅನೇಕರು ಮಸೂದೆ ಪ್ರತಿಗಳನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಕಿ ಹಚ್ಚಿಕೊಂಡವರು ಬಿಜೆಪಿಯವರು. ಈಗಾಗಲೇ ಗೃಹ ಸಚಿವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ದೊರಕಿದೆ. 8 ರಿಂದ 10 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. ಯಾಕೆ ಇಷ್ಟು ಬಯಸ್ತಿದ್ದಾರೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಮ ವಿರುದ್ಧ ಎಲ್ಲರಿಗೂ ಕಟ್ಟಾಗ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಬಹಳಷ್ಟು ಜನ ಸಮಾಜಕ್ಕೆ ನೋವಾಗುವಂತ ರೀತಿಯಲ್ಲಿ ಮಾತುಗಳು ಇತ್ತೀಚಿನ ದಿನದಲ್ಲಿ ಬರ್ತಾ ಇದೆ. ಅದು ಬಹಳ ಜಾಸ್ತಿನೂ ಕೂಡ ಆಗಿದೆ. ಅದರ ಇಂಪ್ಯಾಕ್ಟ್ ಏನಾಗ್ತದೆ ಸಮಾಜದ ಮೇಲೆ ಏನಾಗಿದೆ, ಎಷ್ಟೋ ಕೊಲೆಗಳಾಗಿದ್ದಾವೆ, ಎಷ್ಟೋ ಗ್ರೂಪ್ಸ್ ಅಲ್ಲಿ ಸಮುದಾಯಗಳಲ್ಲಿ ಹೊಡೆದಾಟಗಳಾಗಿದ್ದಾವೆ ಮತ್ತು ಒಂದು ರೀತಿಯಲ್ಲಿ ಸಮಾಜದ ಸ್ವಸ್ಥತೆಯನ್ನ ಕಳ್ಕೊಳ್ತಕ್ಕಂತ ರೀತಿಯಲ್ಲಿ ಸಮಾಜ ಹೋಗ್ತಾ ಇದೆ. Commits hate crime shall be punished with imprisonment for a term which shall not be less than 1 year, which may be extended to 7 years with a fine of 50,000. 2 ಸಾರಿ ಅಥವಾ 3 ಸಾರಿ ಸಬ್ಸಿಕ್ವೆಂಟ್ ಆಗಿ ಮಾಡಿದ್ರೆ ಆ ಪನಿಷ್ಮೆಂಟ್ ಅನ್ನ ನಾವು 2 ವರ್ಷ ಮತ್ತು 1 ಲಕ್ಷ ರೂಪಾಯಿ. ಆಲ್ರೆಡಿ ಮುದ್ರಣ ಆಗಿರುವಂತಹ ಯಾವ್ದಾದ್ರು ಪುಸ್ತಕಗಳು, ಯಾವ್ದಾದ್ರು ಗ್ರಂಥಗಳು ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂತದ್ದನ್ನ ಕೋಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ಬರ್ತದ ನಿಮ್ಗೆ? ಯಾವ್ದೋ ಗ್ರಂಥನ ಕೋಟ್ ಮಾಡ್ತೀವಪ್ಪ, ಅದರಲ್ಲಿ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ ಅದರಲ್ಲಿ. ಅದನ್ನ ದ್ವೇಷ ಅಪರಾಧ ಅಂತ, ದ್ವೇಷ ಭಾಷಣ ಇದೆ, ದ್ವೇಷ ಅಪರಾಧ ಎಲ್ಲಿದೆ? ದ್ವೇಷ ಅಪರಾಧ ವರ್ಡ್ ಯಾವ್ದು? ನಾನು ಇದನ್ನ ಡಿಕ್ಷನರಿಗೆ ಹೋಗಿ ನೋಡಿ ಹೇಳಿರೋದು. ಇದ್ರೆ ಹುಡ್ಕೊಡಿ ಕನ್ನಡ ಡಿಕ್ಷನರಿಯಲ್ಲಿ. ಈಗಾಗಲೇ ಕಾನೂನು ಏನಿದೆ, BNS ಇದರಲ್ಲೆಲ್ಲ ಇದೆ. ಇಂಥದ್ದೇ ದ್ವೇಷ ಭಾಷಣ, ಸಾಮರಸ್ಯ ಕಡೋದ ಬಗ್ಗೆ ಈಗಾಗಲೇ ಇದೆ. ಹೊಸದಾಗಿ ಇವರು ತರುವಂತ ಬಿಲ್ ಏನಿದೆ, ಇದು ಪತ್ರಿಕಾ ರಂಗಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಕರಾವಳಿ ಇವ್ರಿಗೆ ಎಷ್ಟಿದೆ, ಇವ್ರಿಗಿಂತ ಜಾಸ್ತಿ ನನಗೆ ಪ್ರೀತಿ ಇದೆ ಸಭಾಧ್ಯಕ್ಷರೇ. ಇವ್ರು ಹೋಗ್ತಾರೋ ಇಲ್ಲ ಧರ್ಮಸ್ಥಳಕ್ಕೆ, ನಾನು ವರ್ಷಕ್ಕೆ 2 ಸರಿ ಹೋಗ್ತೀನಿ. ಇವತ್ತು ಹೈಯೆಸ್ಟ್ ನನ್ನ ಇಲಾಖೆಯಿಂದನೇ ಕರಾವಳಿ ಹಣ ಕೊಟ್ಟಿರೋದು ಸಭಾಧ್ಯಕ್ಷರೇ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಹಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಗೃಹ ಸಚಿವರು ಮತ್ತೊಂದು ಸಮುದಾಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಯಾವುದ್ರದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಒಬ್ಬರಿಗೆ ಮಾತ್ರ ಆಗೋ ಸಮಸ್ಯೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇದೆಯಾ? ನಾನು ದ್ವೇಷ ಭಾಷಣದ ವಿಚಾರದಲ್ಲಿ ವಿರೋಧವನ್ನು ಮಾಡೋದಿಲ್ಲ. ಇಟ್ಸ್ ಫೇರ್ ಅಂತ ನಾನು ಹೇಳ್ತೀನಿ. ಅಲ್ಲ, ಆಲ್ರೆಡಿ ಕಾನೂನಿದೆ, ಕಾನೂನು ಎಲ್ಲವೂ ಇದೆ, ಹಾಗಿದಾಗ ಬರುವಂತ ಅವಶ್ಯಕತೆ ಇರಲಿಲ್ಲ. ಬಟ್ ಇಲ್ಲಿ ಮಸ್ಟ್ ಅಂಡ್ ಶುಡ್ ಕೆಲವೊಂದಿಷ್ಟು ವಿಚಾರಗಳಿಗೆ ಬರಬೇಕಾಗಿತ್ತು, ಕೆಲವೊಂದಿಷ್ಟು ಕಡಿವಾಣ ಹಾಕಬೇಕಾಗಿತ್ತು. ಆ ವಿಚಾರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬಟ್ ನನಗೆ ಇದರಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕಾಡುವಂಥದ್ದು. ಕೇವಲ ನೀವು ವಿಚಾರದಲ್ಲಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ದಂಡವನ್ನು ಹಾಕಿಸ್ಬಿಟ್ಟು ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬಿಟ್ಟೋದಕ್ಕೆ ಮಾತ್ರ ಇದೆ.
ದ್ವೇಷ ಭಾಷಣದಲ್ಲಿ ಯಾರಾದರೂ ಏನಾದರೂ ಒಂದು ಪೋಸ್ಟ್ ಅನ್ನ ಹಾಕಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಂಕಿಯನ್ನ ಇಟ್ಟು ಸಾರ್ವಜನಿಕ ಮನೆಗಳಿಗೆ ಹಾನಿಯನ್ನ ಮಾಡಿದ್ರೆ ಅಂಥವರ ವಿರುದ್ಧ ಯಾವ ರೀತಿಯ ಅಂತ ಕ್ರಮವನ್ನ ತೆಗೆದುಕೊಳ್ತೀರಾ? ಈಗಲೂ ಅಲ್ಲಲ್ಲಿ ನೋಡ್ತಾ ಇದೀವಿ, ಟಾರ್ಗೆಟ್ ಫಿಕ್ಸ್, ಲೋಡಿಂಗ್ ಹಾಗಿದ್ದಾಗ ಅವರಿಂದ ದಂಡವನ್ನ ವಸೂಲಿ ಮಾಡ್ತೀರಾ? ಅವರಿಂದ ಅದನ್ನ ವಸೂಲಿ ಮಾಡಿಬಿಟ್ಟು ಯಾರಿಗೆ ಹಾನಿಯಾಗಿದೆ ಅವ್ರಿಗೆ ಕೊಡಿಸುವಂತ ಕೆಲಸವನ್ನ ಮಾಡ್ತೀರಾ, ಅಥವಾ ಮತ್ತೆ ಜನ ಕಟ್ಟಿರುವಂತ ತೆರಿಗೆ ದುಡ್ಡಲ್ಲೇನೆ ಅವ್ರಿಗೆ ಕೊಡುವಂತ ಕೆಲಸ ಮಾಡ್ತೀರಾ? ಇದೇ ನಿಮ್ಮ ಇದರಲ್ಲಿ ಹೇಳಿದ್ದೀರಾ, ಏನು ಹಾನಿಗೊಳಗಾದ ಸಂತ್ರಸ್ತರಿಗೆ ತಕ್ಕ ಪರಿಹಾರವನ್ನು ಒದಗಿಸುವುದು ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳಿಗಾಗಿ ಉಪಬಂಧ ಕಲ್ಪಿಸುವುದು ಅಂತ ಹೇಳಿದ್ದೀರಾ. ಬಟ್ ಮುಂದೆ ಏನು ಹೇಳ್ತೀರಾ ನೀವು ವಿಧೇಯಕದಲ್ಲಿ? ಸ್ಪಷ್ಟವಾಗಿ ಹೇಳ್ತೀರಾ, ಅದಕ್ಕೆ ಹಾನಿಯನ್ನು ಲೆಕ್ಕ ಹಾಕುವ ಮೂಲಕ ನ್ಯಾಯಾಲಯವು ಆತನಿಗೆ ತಕ್ಕಷ್ಟು ಪರಿಹಾರವನ್ನ ನೀಡಬಹುದು ಅಂತ ಹೇಳಿ. ನಿಮ್ಮ ಉದ್ದೇಶ ಏನು ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಇದರಲ್ಲಿ ಉದ್ದೇಶ, ಅದರ ಜೊತೆಗೆ ಬಿಜೆಪಿ ಅವರು ಪದೇ ಪದೇ ಹೇಳ್ತಾ ಇರ್ತಾರಲ್ಲ, ಇದು ಉದ್ದೇಶ ಪೂರ್ವಕವಾಗಿನೇ RSS ವಿಚಾರದಲ್ಲಿ ಟಾರ್ಗೆಟ್ ಅಂತ ಹೇಳಿ ಅಲ್ಲಿ ಹೇಳ್ತೀರಾ, ವಿವರಣೆ ಅಂತ ಹಾಕಿ. ಈ ಪ್ರಕರಣದ ಉದ್ದೇಶಕ್ಕಾಗಿ ಸಂಘ ಅಥವಾ ಸಂಸ್ಥೆ ಎಂಬುದು ನೋಂದಾಯಿತ ಅಥವಾ ನೋಂದಾಯಿತವಲ್ಲದ ವ್ಯಕ್ತಿಗಳ ಸಂಘ ಅಥವಾ ಸಂಸ್ಥೆಯನ್ನು ಒಳಗೊಳ್ಳುವುದು ಅಂತ ಹೇಳಿ. ನಿಮ್ಗೆ ಗೊತ್ತು RSS ನೋಂದಾಯಿತ ಅಲ್ಲ ಅಂತ ಹೇಳಿ, ಹಾಗಾಗಿ ಆ ಉದ್ದೇಶಕ್ಕಿದೆ. ಬಟ್ ನನಗೇನು ಈ ವಿಚಾರದಲ್ಲಿ, ನೀವು ಅದನ್ನ ನನ್ನ ಕಳಕಳಿಯ ವಿಚಾರ, ಸಾರ್ವಜನಿಕ ಹಾನಿಯನ್ನ ಮಾಡುವಂತವರಿಂದಲೂ ಕೂಡ ವಸೂಲಿ ಮಾಡೋದು ಬರಬೇಕಿತ್ತು ಇದರಲ್ಲಿ. ಫೇರ್. ನಾನು ಯಾಕೆ ಇದ್ರ ಬಗ್ಗೆ ಒಳ್ಳೆಯದು ಇದು ಇರಬೇಕಿತ್ತು ಅಂತಂದೆ ಅಂದ್ರೆ, ದ್ವೇಷ ಯಾವಾಗ ಈ ವಿಚಾರದಲ್ಲಿ ನೀವು ತರ್ತೀರಾ ಅಂತಂದ್ರೆ, ನಾಳೆ ಸಾವರ್ಕರ್ ಅವರ ವಿಚಾರದಲ್ಲಿ ಯಾರು ಮಾತನಾಡೋ ಹೋಗಿಲ್ಲ, ಯಾರು ಮಾತಾಡೋದು ದ್ವೇಷ ಆಗುತ್ತೆ ಅದು. ಯಾಕಂದ್ರೆ ನಾವು ನೋಡುವಂತ ಸಾವರ್ಕರ್ ಬೇರೆ, ನೀವು ನೋಡುವಂತ ಸಾವರ್ಕರ್ ಬೇರೆ. ನಾಳೆ ಬಂದೇ ಬರುತ್ತೆ, ಅವ್ರ ನಿಲುವಿನಲ್ಲಿ ಡಿಸಿಷನ್ಸ್ ಅದು ದ್ವೇಷ ಆಗಲ್ವಾ? ನೀವು ಅವ್ರ ಬಗ್ಗೆ ಟೀಕೆಯನ್ನ ಮಾಡಿದ್ರೆ ಇನ್ನೊಬ್ಬರಿಗೆ ಆಗಲ್ವಾ ಅದು? ಓಕೆ ನೋಡಿ, ಟಿಪ್ಪು ಬಗ್ಗೆ ಮಾತನಾಡೋ ಹಾಗಿಲ್ಲ ಬಿಜೆಪಿಯವರು, ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ. ಅಲ್ಲಿ ನಿಲ್ತು ಬಾಯಿ ಕಟ್ಟ ಹಾಕಿದ್ರು ಅದನ್ನ. ಆಮೇಲೆ ಗೂಡ್ಸೆ ಬಗ್ಗೆ ಮಾತನಾಡೋ ಹಾಗಿಲ್ಲ, ಆ ಕಡೆಗೆ ಅಲ್ಲಿ ಬರುತ್ತೆ. ಇನ್ನೊಂದು ಕಡೆಗೆ ಮನಸ್ಮೃತಿಯ ಬಗ್ಗೆ ನೀವು ಮಾತನಾಡೋ ಹೋಗಿಲ್ಲ ಅಂತ ಅವ್ರು ಶುರು ಮಾಡ್ತಾರೆ, ಅಲ್ಲಿ ಬಂದ್ರೆ ನಮಗ್ ನೋವಾಗುತ್ತೆ ಅಂತ ಇನ್ನೊಂದು ಶುರು ಮಾಡ್ತಾರೆ. RSS ಬಗ್ಗೆ ನೀವು ಮಾತನಾಡೋ ಹೋಗಿಲ್ಲ, ಅದು ಹಾಗೆ ಅಲ್ವಾ? ಯಾವ್ದು ಬಗ್ಗೆ ಮಾತಾಡೋ ಹೋಗಿಲ್ಲ. ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡೋದಿಲ್ಲ. ನನಗೆ ಪಾಯಿಂಟ್ ಇರೋದು ಇಲ್ಲಿ. ಇಲ್ಲಿಯವರೆಗೂ ಕೂತ್ಕೊಂಡ್ಬಿಟ್ಟು ಚಿಂತಕರು, ಪ್ರಗತಿಪರರು, ಏನೇನೇನೇನೋ ಹೆಸರನ್ನ ಬಿರುದುಗಳನ್ನ ಇಟ್ಕೊಂಡಿರುವಂತವರೆಲ್ಲ ಹಿಂದೂ ಧರ್ಮದಲ್ಲಿರುವಂತಹ ರಾಮಾಯಣ, ಭಗವದ್ಗೀತೆಯ ವಿಚಾರದಲ್ಲಿ ಪುಂಖಾನುಪುಂಖವಾಗಿ ಪುಂಗಿ ಊದ್ಕೊಂಡು ಓಡಾಡ್ತಾ ಇದ್ರಲ್ಲ. ರಾಮ ಕುಡುಕ ಅನ್ನೋದು, ಚಾಮುಂಡೇಶ್ವರಿನ ವೇಶ್ಯೆ ಅನ್ನುವಂಥದ್ದು, ಇಂಥವರೆಲ್ಲ ಇದ್ರಲ್ಲ. ಇದು ದ್ವೇಷ ಭಾಷಣದ ಅಡಿಯಲ್ಲಿ ಅಂಥವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಇಲ್ಲದೇ ಇದ್ರೆ ನೀವು ಪಾರ್ಸಾಲಿಟಿ ಮಾಡ್ತೀರಾ ಅಂತ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಕಡಿವಾಣ ಹಾಕಬೇಕು. ಎಡಪಂಥೀಯರು ಮತ್ತೆ ಚಿಂತಕರು, ಪ್ರಗತಿಪರ ಚಿಂತಕರು ಇನ್ನು ಮುಂದೆ ಏನು ಮಾತನಾಡ್ತಾರೆ ಅನ್ನೋದನ್ನ ನೋಡೋಣ. ದನದ ಮಾಂಸ, ರಸಂ, ಅನ್ನ ರಸಂ ಮಾತಾಡ್ರಪ್ಪ. ಇನ್ಮೇಲೆ ವಾಪಸ್ ಮುಳ್ಳಿನಿಂದನೇ ತೆಗಿಬೇಕು, ಬರುತ್ತೆ.